ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್. ಇವತ್ತು ಒಂದು ವರ್ಷ ತನಕ ಹುಂಚಿನಕಾಯಿ ಹೆಂಗೆ ಸ್ಟೋರ್ ಮಾಡಿ ಇಡೋದಂತ ಹೇಳ್ಕೊಡ್ತೀನಿ. ನಮ್ಮ ಮಮ್ಮಿ ಕಡೆ ಹುಂಚಿನಕಾಯಿ ಗಿಡ ಭಾಳ ಅದಾವು. ಅಲ್ಲಿಂದ ನಾವು ಒಂದು ಪಿಶ್ವಿ ಆಗೋಷ್ಟು ಹುಂಚಿಕಾಯಿ ತಂದೀನಿ. ಅದನ್ನು ಸ್ಟೋರ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ. ಮೊದಲು ಹುಂಚಿನಕಾಯಿ ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೋಬೇಕು. ಆಮೇಲೆ ಒಂದು ಕಲ್ಬುತ್ ಮ್ಯಾಗ ಅದನ್ನು ಹುಂಚಿಕಾಯಿ ಹಿಂಗೆ ಅಡ್ಡಿ ಇಟ್ಟು ಅದನ್ನು ಜಜ್ಕೊಂಡ್ರೆ ಹುಂಚಿನಕಾಯಿ ಒಳಗಿಂದ ಬೀಜ ಹೊರಗೆ ಬರ್ತಾವೆ ತಂತಾನ. ಇದು ಪ್ರೊಸೆಸ್ ಮಾಡ್ಬೇಕಂದ್ರೆ ಮೊದಲು ಹುಂಚಿನಕಾಯಿ ನೀವು ಒಂದು 2-3 ತಾಸರ ಬಿಸಿಲಾಗ ಒಣಸಾಕಬೇಕು. ಅಂದ್ರೇ ಚಲೋದಂಗೆ ಅದು ಗಟ್ಟಿಯಾಗಿ ಹುಂಚಿನಕಾಯಿ ಬೀಜ ಒಳಗಿಂದ ಹೊರಗೆ ಬರ್ತಾವೆ. ಇಲ್ಲಾಂದ್ರೆ ಕಲ್ಲಿಗೆ ಎಲ್ಲ ಮೆತ್ಕೊಂಡು ಬಿಡ್ತೈತೆ ಅದು. ಈಗ ನೋಡ್ರಿ, ನಾ ಬೀಜ ತೆಗೆದು ಇಷ್ಟಕ್ಕೂ ಹುಂಚಿನಕಾಯಿ ಕಲೆಕ್ಟ್ ಮಾಡಿದ್ದೀನಿ. ಎಲ್ಲನೂ ಫ್ರೆಶ್ ಅದ. ಇದೇ ವರ್ಷ ಹತ್ತಿದ ಹುಂಚಿನಕಾಯಿ ಅದಾವ. ಇನ್ನು ಇದನ್ನು ಸ್ಟೋರ್ ಮಾಡಿ ಇಡೋಕೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕತ್ತೀನಿ. ನಿಮ್ದು ಹುಂಚಿನಕಾಯಿ ಜಾಸ್ತಿ ಇತ್ತಂದ್ರೆ ಒಂದು 2-3 ಚಮಚ ಹಾಕೋರಿ. ಕಡಿಮೆ ಇತ್ತಂದ್ರೆ 1 ಚಮಚ ಹಾಕೋರಿ. ಇಲ್ಲಿ ನನ್ನ ಕಡೆ ಭಾಳ ಇತ್ತಾನ ಅಂತಲೇ ಒಂದು 2 ಚಮಚ ಹಾಕೇನಿ ನಾನು. ಹಾಕಿ ಅದನ್ನೆಲ್ಲ ಕಡೆ ಹಿಂಗೆ ಮಿಕ್ಸ್ ಮಾಡಿ ಈ ಥರ ಉಂಡೆ ಕಟ್ಟಿ ಇಟ್ಕೋರಿ. ನೀವು ಯಾವ ಥರ ಸ್ಟೋರ್ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.